ಎಸ್, ಒಟ್ಟಿನಲ್ಲಿ ಕರ್ನಾಟಕದಾದ್ಯಂತ ಬಂದ್ ನಡೀತಾ ಇದೆ. ಈ ಬಂದ್ಗೆ ಕೆಲವು ಜಿಲ್ಲೆಗಳಲ್ಲಿ ಬೆಂಬಲ ಸಿಕ್ಕರೆ ಇನ್ನು ಕೆಲವು ಜಿಲ್ಲೆಗಳಲ್ಲಿ ಬೆಂಬಲ ಸಿಗ್ತಾ ಇಲ್ಲ. ಅರ್ಧದಷ್ಟು ಕರ್ನಾಟಕ ಮಾತ್ರ ಈ ಬಂದಲ್ಲಿ ಪಾರ್ಟಿಸಿಪೇಷನ್ ಮಾಡಿದಂತೆ ಕಂಡು ಬಂತು. ಒಟ್ಟಿನಲ್ಲಿ ಈ ಬಂದಿಂದ ಇವತ್ತು ಏನು ಕನ್ನಡ ಪರ ಹೋರಾಟಗಾರರು ಕನ್ನಡದ ಭಾಷೆ, ನೆಲ, ಜಲದ ವಿಚಾರಕ್ಕೆ ಹೋರಾಟ ಮಾಡ್ತಾ ಇದ್ದಾರೆ, ಅದಕ್ಕೆ ನ್ಯಾಯ ಸಿಗುತ್ತಾ? ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹೆಚ್ಚಿನ ಮಾಹಿತಿ ಪಡಿತಾ ಹೋಗ್ತೀನಿ. ನನ್ನ ಸಹೋದ್ಯೋಗಿ ಬಸವರಾಜ್ ಹೂಗರ್ ಈಗ ನನ್ನ ಜೊತೆ ಡೆಸ್ಕ್ ಇಂದ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಇಡೀ ಕರ್ನಾಟಕದ ಬಂದ್ ಹೇಗಿತ್ತು ಅನ್ನುವಂಥ ಮಾಹಿತಿಯನ್ನು ಕೊಡ್ತಾರೆ. ಬಸವರಾಜ್, ಓವರ್ ಟು ಯು. ಕಡೆ ಕನ್ನಡ ಪರ ಸಂಘಟನೆಗಳು MS ಪುಂಡರ ಒಂದು ಪುಂಡಾಟಿಕೆಯ ಒಂದು ವಿರೋಧಿಸಿ ಇಡೀ ರಾಜ್ಯಾದ್ಯಂತ ಕೂಡ ಕರ್ನಾಟಕ ಬಂದ್ಗೆ ಕೂಡ ಕರೆ ಕೊಟ್ಟಿರ್ತಕ್ಕಂಥದ್ದು. ಕನ್ನಡ ಪರ ಹೋರಾಟಗಾರರಾಗಿರ್ತಕ್ಕಂಥ ವಾಟಾಳ್ ನಾಗರಾಜ್ ಅವರ ನೇತೃತ್ವದಲ್ಲಿ ಇಡೀ ರಾಜ್ಯಾದ್ಯಂತ ಕೂಡ ಒಂದು ಬಂದ್ಗೆ ಕರೆ ಕೊಟ್ಟಿರ್ತಕ್ಕಂಥದ್ದು. MS ಬ್ಯಾನ್ ಮಾಡಬೇಕು ಅನ್ನುವಂಥದ್ದು, ಮತ್ತೆ ಏನು ಈಗಾಗಲೇ ಕಂಡಕ್ಟರ್ ಮೇಲೆ ಏನು ಹಲ್ಲೆ ಆಗಿರ್ತಕ್ಕಂಥದ್ದು, ಮರಾಠಿ ಭಾಷೆ ಮಾತಾಡಬೇಕು ಅನ್ನುವಂಥದ್ದು. ಹಾಗಾಗಿ ಎಲ್ಲೋ ಒಂದು ಕಡೆ ಮರಾಠಿಗರ ಒಂದಿಷ್ಟು ಪುಂಡಾಟಿಕೆ ಹೆಚ್ಚಿಗೆ ಆಗ್ತಾ ಇದೆ. ಅದನ್ನ ಸರ್ಕಾರವು ಕೂಡ ತೀವ್ರವಾಗಿ ಖಂಡಿಸಿ ಅವ್ರ ಮೇಲೆ ಸೂಕ್ತವಾಗಿರ್ತಕ್ಕಂಥ ಕ್ರಮ ಕೈಗೊಳ್ಳಬೇಕು ಅನ್ನುವಂಥದ್ದನ್ನ ಆಗ್ರಹಿಸಿ ಇವತ್ತು ಬಂದ್ಗೆ ಕೂಡ ಕರೆ ಕೊಟ್ಟಿರ್ತಕ್ಕಂಥದ್ದು. ಏನು ರಾಜಧಾನಿ ಬೆಂಗಳೂರಿನಲ್ಲಿ ಕೂಡ ಒಂದಿಷ್ಟು ನಿರಸ ಪ್ರತಿಕ್ರಿಯೆ ಬಂದಿರತಕ್ಕಂಥದ್ದು. ಮತ್ತೆ ಇಡೀ ರಾಜ್ಯಾದ್ಯಂತ ಕೂಡ ಕಲಬುರಗಿ ಆಗಿರ್ಬೋದು, ಹುಬ್ಬಳ್ಳಿ ಆಗಿರ್ಬೋದು, ಗದಗ ಆಗಿರ್ಬೋದು, ವಿಜಯನಗರ ಆಗಿರ್ಬೋದು, ಹಲವಾರು ಜಿಲ್ಲೆಗಳಲ್ಲಿ ಕೂಡ ಕೆಲವೊಂದಿಷ್ಟು ಪ್ರತಿಭಟನೆಗಳು, ಅಂದ್ರೆ ಒಂದಿಷ್ಟು ಪ್ರತಿಭಟನೆಗೆ ಮಾತ್ರ ಸೀಮಿತವಾಗಿರ್ತಕ್ಕಂಥದ್ದು, ಯಾವುದೇ ರೀತಿ ಬಂದ್ಗೆ ಕೂಡ ಪ್ರತಿಕ್ರಿಯೆ ಸಿಕ್ಕಿಲ್ಲ ಅನ್ನುವಂತಹ ಮಾಹಿತಿ ಕೂಡ ಸಿಗ್ತಾ ಇದೆ. ಇದುವರೆಗೂ ಕೂಡ ಅಂದ್ರೆ ಬೆಳಿಗ್ಗೆಯಿಂದಲೂ ಕೂಡ ಅಂಗಡಿ ಮುಂಗಟ್ಟುಗಳಾಗಿರ್ಬೋದು, ಬಸ್ ವ್ಯವಸ್ಥೆ ಆಗಿರ್ಬೋದು, ಮತ್ತೆ ಖಾಸಗಿ ವಾಹನಗಳ ಓಡಾಟ ಆಗಿರ್ಬೋದು, ಅವೆಲ್ಲವೂ ಕೂಡ ಯಥಾಸ್ಥಿತಿ ಹೇಗಿತ್ತು ಪ್ರತಿದಿನವೂ ಅದೇ ರೀತಿಯಾಗಿರ್ತಕ್ಕಂಥದ್ದು. ಆದ್ರೆ ಕೆಲವೊಂದಿಷ್ಟು ಕಡೆ ಬೆಳಗಾವಿಯಲ್ಲಿ ಬೆಳಂಬೆಳಗ್ಗೆ ಇರಲಿಲ್ಲ, ಆದ್ರೆ ಇದೀಗ ಪ್ರತಿಭಟನೆ ಕೂಡ ಶುರುವಾಗಿದೆ ಅನ್ನುವಂಥ ಮಾಹಿತಿ ಸಿಗ್ತಾ ಇದೆ. ಗಡಿ ಜಿಲ್ಲೆ ಆಗಿರ್ತಕ್ಕಂಥದ್ದು, ಅಲ್ಲೇ ಕೂಡ ಕಂಡಕ್ಟರ್ ಮೇಲೆ ಹಲ್ಲೆ ಕೂಡ ಅದೇ ಜಿಲ್ಲೆಯಲ್ಲಿ ಆಗಿರ್ತಕ್ಕಂಥದ್ದು. ಹಾಗಾಗಿ ಅಲ್ಲಿ ಕೂಡ ಈಗ ಬೆಳಗಾವಿಯಲ್ಲಿ ಕೂಡ ಪ್ರತಿಭಟನೆಗೆ ಕೂಡ ಈಗಾಗಲೇ ಒಂದಿಷ್ಟು ಕನ್ನಡ ಪರ ಸಂಘಟನೆಗಳು ಕೂಡ ಮುಂದಾಗಿವೆ ಅನ್ನುವಂಥ ಮಾಹಿತಿ ಕೂಡ ಬರ್ತಾ ಇದೆ. ಅಂದ್ರೆ ಇವತ್ತಿನ ಬಂದು ಒಂದು ಕಡೆ ಅಷ್ಟೊಂದು ರೆಸ್ಪಾನ್ಸ್ ಸಿಗ್ತಾ ಇಲ್ಲ ರಾಜ್ಯದಲ್ಲಿ ಅನ್ನುವಂಥ ಮಾಹಿತಿ ಸಿಗ್ತಾ ಇದೆ. ಆದ್ರೆ ಕೆಲವೊಂದಿಷ್ಟು ಕನ್ನಡ ಪರ ಸಂಘಟನೆಗಳು ಸ್ವಯಂ ಪ್ರೇರಿತವಾಗಿ ಅವರೇ ಒಂದು ಪ್ರತಿಭಟನೆಗೆ ಕೂಡ ಮುಂದಾಗಿರ್ತಕ್ಕಂಥದ್ದು. ಕೆಲವೊಂದಿಷ್ಟು ಅಂಗಡಿ ಮಾಲೀಕರು ಕೂಡ ಅವ್ರದೇ ಆಗಿರ್ತಕ್ಕಂಥ ಕನ್ನಡಕ್ಕಾಗಿ ಅಥವಾ ಈ ಮರಾಠಿಗರ ಪುಂಡಾಟಿಕೆಯನ್ನು ಖಂಡಿಸಬೇಕು, ಸರ್ಕಾರ ಅವ್ರ ಮೇಲೆ ಸೂಕ್ತವಾಗಿರ್ತಕ್ಕಂಥ ಕ್ರಮ ಕೈಗೊಳ್ಳಬೇಕು ಅನ್ನುವಂಥ ಆಗ್ರಹಿಸಿ ಅವರೇ ಕೂಡ ಕೆಲವೊಂದಿಷ್ಟು ನಾಯಕರು ಕೂಡ ಪ್ರತಿಭಟನೆಗೆ ಕೂಡ ಮುಂದಾಗ್ತಾ ಇದ್ದಾರೆ. ಆದ್ರೆ ಅಷ್ಟೊಂದು ದೊಡ್ಡ ಮಟ್ಟದಲ್ಲಿ ಇಡೀ ರಾಜ್ಯಾದ್ಯಂತ ಪ್ರತಿಭಟನೆ ಆಗುತ್ತೆ, ಬಂದ್ಗೆ ಒಂದು ಒಳ್ಳೆ ಪ್ರತಿಕ್ರಿಯೆ ಸಿಗುತ್ತೆ ಅನ್ನುವಂತ ನಿರೀಕ್ಷೆಗಳು ಕೂಡ ಇದ್ವು. ಇನ್ನು ಕೂಡ ಮುಂದೆ ಮಧ್ಯಾಹ್ನ ವೇಳೆಗೆ ಆಗ್ಬಹುದು. ಆದ್ರೆ ಈವರೆಗೂ ಕೂಡ ಒಂದಿಷ್ಟು ಮಾಹಿತಿ ಸಿಗ್ತಾ ಇದೆ. ಕೆಲವೊಂದಿಷ್ಟು ಜಿಲ್ಲೆಗಳಲ್ಲಿ ಒಂದಿಷ್ಟು ಅಲ್ಪ ಸ್ವಲ್ಪ ಪ್ರತಿಭಟನೆಗೆ ಮುಂದಾಗ್ತಾರೆ, ಆದರೆ ಯಾವುದೇ ರೀತಿ ಸಂಪೂರ್ಣವಾಗಿರ್ತಕ್ಕಂಥ ಬೆಂಬಲ ಒಂದು ಬಂದ್ಗೆ ಬೆಂಬಲ ಸಿಗ್ತಾ ಇಲ್ಲ ಎನ್ನುವಂಥ ಮಾಹಿತಿ ಸಿಗ್ತಾ ಇದೆ. ರಾಜಧಾನಿ ಬೆಂಗಳೂರಿನಲ್ಲಿ ಕೂಡ ಕೆಲವಷ್ಟು ಸರ್ಕಲ್ಗಳಲ್ಲಿ ಪ್ರತಿಭಟನೆ ಮಾಡ್ತಾ ಇದ್ದಾರೆ. ವಾಟಾಳ್ ನಾಗರಾಜ್ ಆಗಿರ್ಬೋದು, ಸಾಕಷ್ಟು ನಾಯಕರು ಅವರು ಸೇರಿದಂತೆ ಹಲವಾರು ಕನ್ನಡ ಪರ ಸಂಘಟನೆ ಕೂಡ ಪ್ರತಿಭಟನೆ ಮಾಡ್ತಾ ಇದ್ದಾರೆ. ಆದರೆ ಒಂದಿಷ್ಟು ಬಂದ್ ಅಂತಂದ್ರೆ ಇಡೀ ರಾಜ್ಯಾದ್ಯಂತ ಕೂಡ ಎಲ್ಲವೂ ಕೂಡ ವ್ಯವಸ್ಥೆಗಳು, ಬಸ್ ವ್ಯವಸ್ಥೆ ಆಗಿರ್ಬೋದು, ಮತ್ತೆ ಮೆಟ್ರೋ ವ್ಯವಸ್ಥೆ ಆಗಿರ್ಬೋದು, ಮತ್ತೆ KSRTC ಆಗಿರ್ಬೋದು, ಅಥವಾ ಖಾಸಗಿ ವಾಹನಗಳಾಗಿರ್ಬೋದು, ಶಾಲೆಗಳಾಗಿರ್ಬೋದು, ಹೋಟೆಲ್ ಆಗಿರ್ಬೋದು, ಇವೆಲ್ಲವೂ ಕೂಡ ಬಂದ್ ಆಗ್ತವೆ ಅನ್ನುವಂಥದ್ದು ಕೂಡ ಇತ್ತು. ಆದ್ರೆ ಇದೀಗ ಒಂದಿಷ್ಟು ಬಂದ್ಗೆ ಒಂದು ನಿರಸ ಪ್ರತಿಕ್ರಿಯೆ ಸಿಗ್ತಾ ಇದೆ ಅನ್ನುವಂಥ ಮಾಹಿತಿ ಇದೆ. ಇನ್ನು ಮತ್ತೆ ಮಧ್ಯಾಹ್ನದ ವೇಳೆಗೆ ಏನಾದರೂ ಬಂದ್ನ ಬಿಸಿ ಕರ್ನಾಟಕ ರಾಜ್ಯಕ್ಕೆ ತಟ್ಟುತ್ತಾ, ರಾಜ್ಯ ಸರ್ಕಾರ ಕೂಡ ಈ ಬಗ್ಗೆ ಗಮನ ಹರಿಸಿ ಈ ಒಂದು ಏನು ಕನ್ನಡಿಗರ ಮೇಲೆ ಅಥವಾ ಈ ಮಹಾರಾಷ್ಟ್ರದ ರಾಜ್ಯದ ಒಂದಿಷ್ಟು ಪುಂಡಾಟಿಕೆ ಏನಿದೆ ಅದನ್ನೆಲ್ಲವನ್ನು ಕೂಡ ತಡೆಗಟ್ಟುವಂತ ನಿಟ್ಟಿನಲ್ಲಿ ನಮ್ಮ ಸರ್ಕಾರ ಯಾವ ರೀತಿ ದಿಟ್ಟ ನಿರ್ಧಾರ ಕೈಗೊಳ್ಳುತ್ತೆ, ಈ ರೀತಿಯಾಗಿ ಘಟನೆ ನಡೆದಂತ ಸಂದರ್ಭದಲ್ಲಿ ನಮ್ಮ ಸರ್ಕಾರ ಕೂಡ ಎಚ್ಚೆತ್ತುಕೊಂಡು ಅವರಿಗೆ ಸರಿಯಾದ ಬಿಸಿ ಮುಟ್ಟಿಸಬೇಕು ಅನ್ನುವಂಥದ್ದೇ ಕನ್ನಡ ಪರ ಹೋರಾಟಗಾರರ ಒಂದು ಒತ್ತಾಯ ಆಗಿರ್ತಕ್ಕಂಥದ್ದು. ವಿಜಯ್, ಬಟ್ ಬಸವರಾಜ್, ಒಂದು ಕಡೆ ಎಲ್ಲೆಲ್ಲೂ ಕೂಡ ಪೊಲೀಸರು ಪ್ರತಿಭಟನಾಕಾರರಿಗೆ ಬಂದ್ ಮಾಡೋದಕ್ಕೆ ಅವಕಾಶನೇ ಕೊಡ್ತಾ ಇಲ್ಲ. ಎಲ್ಲೇ ಹೋಗಿ ಬಂದ್ ಮಾಡೋದಕ್ಕೆ ನಿಂತರೂ ಕೂಡ ಅವರೆಲ್ಲರನ್ನ ಕೂಡ ವಶಕ್ಕೆ ಪಡೆದು ಕರ್ಕೊಂಡು ಹೋಗುವಂಥ ಪ್ರಯತ್ನ ಕೂಡ ಮಾಡ್ತಾ ಇದ್ದಾರೆ. ಅಂದರೆ ಇಲ್ಲಿ ಸರ್ಕಾರದಿಂದಲೂ ಕೂಡ ಎಲ್ಲೋ ಒಂದು ಕಡೆ ಪ್ರತಿಭಟನೆ ಮಾಡುವವರನ್ನ ಹತ್ತಿಕ್ಕುವಂಥ ಪ್ರಯತ್ನ ನಡೀತಾ ಇದೆ. ಸೊ ಒಂದು ಕಡೆ ಸಂಘಟನೆಗಳಿಂದ ಬೆಂಬಲ ಸಿಗ್ತಾ ಇಲ್ಲ, ಮತ್ತೊಂದು ಕಡೆ ಸಾರ್ವಜನಿಕರು ಕೂಡ ತಮ್ಮ ಅಂಗಡಿ ಮುಂಗಟ್ಟುಗಳನ್ನು ಬಂದ್ ಮಾಡಿಲ್ಲ, ಇನ್ನೊಂದು ಕಡೆ ಪೊಲೀಸ್ ಇಲಾಖೆ ಕೂಡ ಎಲ್ಲೂ ಕೂಡ ಬಂದ್ ಮಾಡೋದಕ್ಕೆ ಅವಕಾಶ ಮಾಡಿಕೊಡ್ತಿಲ್ಲ. ಸೊ ಅಂದರೆ ಕನ್ನಡಿಗರ ಒಂದು ಹೋರಾಟಕ್ಕೆ, ಕನ್ನಡದ ಉಳಿವಿನ ಹೋರಾಟಕ್ಕೆ ಈ ರೀತಿಯ ನೀರಸ ಪ್ರತಿಕ್ರಿಯೆ ಮುಂದಿನ ಯಾವ ಸಂದೇಶವನ್ನು ಕನ್ನಡ ನಾಡಿನಲ್ಲಿ ಪಸರಿಸಬಹುದು ಅನ್ಸುತ್ತೆ ಬಸವರಾಜ್?
ವಿಜಯ ಭಾಸ್ಕರ್, ಇವತ್ತಿನ ಬಂದ್ಗೆ ಕೆಲವೊಂದಿಷ್ಟು ಕನ್ನಡ ಪರ ಸಂಘಟನೆಗಳು ಬೆಂಬಲ ಕೊಟ್ಟಿದ್ದಾವೆ, ಕೆಲವೊಂದಿಷ್ಟು ಸಂಘಟನೆಗಳು ಕೂಡ ಬೆಂಬಲ ಕೊಟ್ಟಿಲ್ಲ. ಒಂದಿಷ್ಟು ಸಂಘಟನೆಗಳಲ್ಲೇ ಒಂದಿಷ್ಟು ಅಂದರೆ ಈಗ SLC ವಿದ್ಯಾರ್ಥಿಗಳ ಒಂದು ಪರೀಕ್ಷೆ ಕೂಡ ಆರಂಭವಾಗಿರ್ತಕ್ಕಂಥದ್ದು ನಿನ್ನೆಯಿಂದ. ಹಾಗಾಗಿ ಅವರಿಗೆ ಕೆಲವೊಂದಿಷ್ಟು ಗೊಂದಲಗಳು ಕೂಡ ಸೃಷ್ಟಿ ಆಗ್ತವೆ. ಈ ಒಂದು ನಿಟ್ಟಿನಲ್ಲಿ ನಾವು ಈ ಒಂದು ಸಂದರ್ಭದಲ್ಲಿ ಬಂದ್ ಮಾಡೋದು ಬೇಡ, ನಮಗೆ ಈ MES ಒಂದು ಬ್ಯಾನ್ ಮಾಡಬೇಕು ಅನ್ನುವಂಥದ್ದು ಪ್ರಮುಖ ಉದ್ದೇಶ. ಮತ್ತು ಏನು ಮರಾಠಿಗರ ಒಂದಿಷ್ಟು ಪುಂಡಾಟಿಕೆ ಏನಿದೆ, ನಮ್ಮ ಬಸ್ಗಳ ಮೇಲೆ ಕಲ್ಲು ತೂರಾಟ ಆಗಿರ್ಬೋದು, ನಮ್ಮ ಅಲ್ಲಿ ಮಹಾರಾಷ್ಟ್ರಕ್ಕೆ ಹೋದಂಥ ಸಂದರ್ಭದಲ್ಲಿ ಕಂಡಕ್ಟರ್ ಮಸಿ ಬಳಿಯೋದಾಗಿರ್ಬೋದು, ನಮ್ಮ ಬಸ್ಗೆ ಅವರ ಒಂದು ಬಣ್ಣ ಹಚ್ಚೋದಾಗಿರ್ಬೋದು, ಇವೆಲ್ಲವೂ ಕೂಡ ಇದನ್ನ ಖಂಡಿಸಬೇಕು. ಆದರೆ ನಮ್ಮ ರಾಜ್ಯದಲ್ಲಿ SLC ವಿದ್ಯಾರ್ಥಿಗಳ ಎಕ್ಸಾಮ್ ನಡೀತಾ ಇದ್ದಾವೆ. ಹಾಗಾಗಿ ಈ ಒಂದು ಸಂದರ್ಭದಲ್ಲಿ ಬಂದ್ ಬೇಡ ಅನ್ನುವಂಥದ್ದು ಕೆಲವೊಂದಿಷ್ಟು ವಿವಿಧ ಸಂಘಟನೆಗಳ ಒಂದು ಆಶಯ ಆಗಿರ್ತಕ್ಕಂಥದ್ದು. ಹಾಗಾಗಿ ಇಲ್ಲಿ ಒಂದಿಷ್ಟು ವೈಮನಸ್ಸು ಉಂಟಾಗಿ ಕೆಲವೊಂದಿಷ್ಟು ಸಂಘಟನೆಗಳು ಇಲ್ಲ ನಾವು ಬಂದ್ ಮಾಡೇ ಮಾಡ್ತೇವೆ ಅನ್ನುವಂಥ ನಿರ್ಧಾರಕ್ಕೆ ಬಂದು ಅಲ್ಪ ಸ್ವಲ್ಪ ಸಂಘಟನೆಗಳು ಮಾತ್ರ ಈ ಬೆಂಬಲಕ್ಕೆ ಒಂದು ಸಂಪೂರ್ಣವಾಗಿರ್ತ ಬೆಂಬಲ ಕೊಟ್ಟಿರ್ತಕ್ಕಂಥದ್ದು. ಆದರೆ ಎಲ್ಲ ಸಂಘಟನೆಗಳು ಕೂಡ ಬೆಂಬಲ ಕೊಟ್ಟಂತ ಸಂದರ್ಭದಲ್ಲಿ ದೊಡ್ಡ ಮಟ್ಟದಲ್ಲಿ ಪ್ರತಿಭಟನೆ ಆಗಿರ್ಬೋದು ಅಥವಾ ಇಡೀ ರಾಜ್ಯಾದ್ಯಂತ ಬಂದ್ನ ಬಿಸಿ ತಟ್ತಾ ಇತ್ತು. ಆದರೆ ಕೆಲವು ಸಂಘಟನೆಗಳು ಮಾತ್ರ ಈಗ ಬಂದ್ಗೆ ಮುಂದಾಗಿರ್ತಕ್ಕಂಥ ಕಾರಣದ ಹಿನ್ನೆಲೆ ಈ ರೀತಿಯಾಗಿರ್ತಕ್ಕಂಥ ನಿರಸ ಪ್ರತಿಕ್ರಿಯೆ ಸಿಗ್ತಾ ಇದೆ ಅನ್ನುವಂಥ ಮಾಹಿತಿ ಇದೆ. ಯಾಕಂತಂದ್ರೆ ಕನ್ನಡ ಪರ ಸಂಘಟನೆಗಳು ಏನಾದರೂ ಒಂದ್ ಕಡೆ ಒಂದು ಮರಾಠಿಗರ ವಿರುದ್ಧ ಅಥವಾ ಅವರ ಪುಂಡಾಟಿಕೆ ವಿರುದ್ಧ ಒಂದು ಸರ್ಕಾರದ ವಿರುದ್ಧ ಕೂಡ ಏನಾದರೂ ನಿಂತರೆ ದೊಡ್ಡ ಮಟ್ಟದಲ್ಲಿ ಹೋರಾಟಗಳು ನಾವು ನೋಡಿದ್ದೇವೆ. ಹಾಗಾಗಿ ಇದೀಗ ಪೊಲೀಸರು ಕೂಡ ಒಂದಿಷ್ಟು ಶಾಂತಿಯುತವಾಗಿ ಪ್ರತಿಭಟನೆ ಮಾಡಿ ಅನ್ನುವಂಥ ಮಾತನ್ನು ಕೂಡ ಹೇಳ್ತಾ ಇದ್ದಾರೆ. ಕೆಲವೊಂದಿಷ್ಟು ಕಡೆ ವಶಕ್ಕೆ ಕೂಡ ತೆಗೆದುಕೊಳ್ತಾ ಇದ್ದಾರೆ. ಆದರೆ ಇಲ್ಲಿ ಶಾಂತಿಯುತವಾಗಿರ್ತಕ್ಕಂಥ ಪ್ರತಿಭಟನೆ ಮಾತ್ರ ಪೊಲೀಸರು ಅವಕಾಶ ಕೊಡ್ತಾ ಇದ್ದಾರೆ. ದೊಡ್ಡ ಮಟ್ಟದಲ್ಲಿ ಹೋರಾಟ ನಡೆದಂಥ ಸಂದರ್ಭದಲ್ಲಿ ಮಾತ್ರ ಇದಕ್ಕೆ ಕನ್ನಡಿಗರಿಗೆ ಕೂಡ ಅಥವಾ ಕನ್ನಡ ಅಭಿಮಾನಿಗಳಾಗಿರ್ಬೋದು ಮತ್ತೆ ಕನ್ನಡ ಪರ ಹೋರಾಟಗಾರರು ಕೂಡ ಒಂದು ಶಕ್ತಿ ತುಂಬಂತೆ ಆಗುತ್ತೆ. ವಿಜಯ್ ಭಾಸ್ಕರ್, ಥ್ಯಾಂಕ್ ಯು ಬಸವರಾಜ್, ತಮ್ಮೆಲ್ಲ ಮಾಹಿತಿಗಾಗಿ. ಒಟ್ಟಿನಲ್ಲಿ ಸದ್ಯಕ್ಕಂತೂ ಕರ್ನಾಟಕದಾದ್ಯಂತ ಬಂದ್ಗೆ ಕರೆ ಕೊಟ್ಟಿದ್ರೂ ಕೂಡ ಕನ್ನಡ ಪರ ಸಂಘಟನೆಗಳ ಹೋರಾಟದಲ್ಲಿ ಒಗ್ಗಟ್ಟು ಇಲ್ಲದ ಕಾರಣ ಸದ್ಯ ಬಂದ್ ಯಶಸ್ವಿಯಾಗಿ ನಡೆಯುವಂಥದ್ದು ಕಂಡು ಬರ್ತಾ ಇಲ್ಲ. ಕರ್ನಾಟಕದಾದ್ಯಂತ ಕೂಡ ಹಲವು ಜಿಲ್ಲೆಗಳಲ್ಲಿ ಕೆಲವು ಸಂಘಟನೆಗಳು ಬಂದನ್ನು ಕೇವಲ ಏನು ಮನವಿ ಪತ್ರ ಕೊಡುವ ಹಂತಕ್ಕೆ ಮಾತ್ರ ಸೀಮಿತವಾಗಿಸಿದ್ದಾರೆ. ಇನ್ನು ಕೆಲವು ಕಡೆ ಪೊಲೀಸರೇ ಬಂದ್ ಏನು ಹೋರಾಟಗಾರರನ್ನು ಕರೆದೊಯ್ಯುವಂಥ ಕೆಲಸ ಮಾಡೋ ಮೂಲಕ ಅಲ್ಲಿ ಪ್ರತಿಭಟನೆ ಕೂಡ ನಡೆದೇ ಇರುವಂತೆ ತಡೀತಾ ಇದ್ದಾರೆ. ಸೊ ಇದೆಲ್ಲವುದನ್ನು ಕೂಡ ಸದ್ಯ ರಾಜ್ಯದ ಜನತೆ ಕೂಡ ಗಮನಿಸ್ತಾ ಇರುವಂಥದ್ದು. ಈ ಬಂದ್ನಿಂದ ಸರ್ಕಾರ ಎಚ್ಚೆತ್ತುಕೊಳ್ಳುತ್ತಾ ಅನ್ನುವಂಥ ಸಣ್ಣ ಅನುಮಾನ ಮೂಡುವಷ್ಟು ಬಂದ್ ನೀರಸವಾಗಿ ವ್ಯಕ್ತವಾಗ್ತಾ ಇರುವಂಥದ್ದು ಕೂಡ ಕಂಡು ಬರ್ತಾ ಇದೆ. ಇನ್ನು ರಸ್ತೆಯಲ್ಲೇ ಮಲಗಿ ಕನ್ನಡ ಪರ ಹೋರಾಟಗಾರರು ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಮಂಡ್ಯದ ಸಂಜೆ ವೃತ್ತದಲ್ಲಿ ಹೋರಾಟಗಾರರು ಧರಣಿಗೆ ಕೂತಿರುವಂಥದ್ದು. ರಸ್ತೆಯಲ್ಲೇ ಮಲಗಿ ಕನ್ನಡ ಪರ ಹೋರಾಟಗಾರರ ಆಕ್ರೋಶ. ಮಂಡ್ಯದ ಸಂಜೆ ವೃತ್ತದಲ್ಲಿ ಹೋರಾಟಗಾರರಿಂದ ಧರಣಿ. ಕರವೇ ಶಿವರಾಮೇಗೌಡ ಬಣದಿಂದ ಪ್ರತಿಭಟನೆಯನ್ನ ನಡೆಸಲಾಗ್ತಾ ಇದೆ ಮಂಡ್ಯದಲ್ಲಿ. MES ಪುಂಡಾಟವನ್ನು ಖಂಡಿಸಿ ನಡೀತಾ ಇರುವಂತಹ ಪ್ರತಿಭಟನೆ ಇದು. ಹಳ್ಳಿಗಳನ್ನು ಬೇರೆ ಭಾಷೆ ಜನ ರೈತರಿಗೆ ರಾಜ್ಯ ಸರ್ಕಾರಕ್ಕೆ ಹಳ್ಳಿಗಳನ್ನು ಬೇರೆ ಭಾಷೆ ಜನ ರೈತರಿಗೆ ರಾಜ್ಯ ಸರ್ಕಾರಕ್ಕೆ ಹಳ್ಳಿಗಳನ್ನು ಬೇರೆ ಭಾಷೆ ಜನ ರೈತರಿಗೆ ರಾಜ್ಯ ಸರ್ಕಾರಕ್ಕೆ
ಎಂಟುನೂರ 850 ಹಳ್ಳಿಗಳನ್ನು ಬೇರೆ ಭಾಷೆ ಜನ ಬಂದ ಅಯ್ಯಯ್ಯೋ ಅನ್ಯಾಯ, ಅಯ್ಯಯ್ಯೋ ಅನ್ಯಾಯ, ರೈತರಿಗೆ ಅನ್ಯಾಯ, ರಾಜ್ಯ ಸರ್ಕಾರಕ್ಕೆ ಧಿಕ್ಕಾರ, ಧಿಕ್ಕಾರ.